ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಎಲ್ಲಿಯ ಈಜಿಪ್ಟ್, ಎಲ್ಲಿಯ ಭಾರತ? ಸಹಸ್ರಾರು ಕಿಲೋಮೀಟರುಗಳ ದೂರದಲ್ಲಿರೋ ಈಜಿಪ್ಟಲ್ಲಿ ಭಾರತೀಯ ಸಂಸ್ಕೃತಿಯ ಪಳೆಯುಳಿಕೆಗಳು ಪತ್ತೆಯಾಗಿವೆ. ಅಲ್ಲಿ ಬುದ್ಧ ಸಿಕ್ಕಿದ್ದಾನೆ, ಸಂಸ್ಕೃತದ ಶಾಸನ ಸಿಕ್ಕಿದೆ, ಅಲ್ಲಿ ದಕ್ಷಿಣ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯದ ನಾಣ್ಯಗಳು ಸಿಕ್ಕಿವೆ. ಹಾಗಾದರೆ ಇವೆಲ್ಲ ಅಲ್ಲಿಗೆ ಹೋಗಿದ್ದಾದರೂ ಹೇಗೆ? ಪೋರ್ಚುಗೀಸರು ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಅನ್ವೇಷಿಸುವವರೆಗೆ ಭಾರತ ಜಗತ್ತಿನ ಕಣ್ಣಿನಿಂದ ದೂರಾನೇ ಉಳಿದಿತ್ತು ಅಂತಲೇ ನಮ್ಮ ಮಕ್ಕಳಿಗೆ ಇಷ್ಟು ದಿನ ಹೇಳಿಕೊಂಡು ಬಂದ ಪಠ್ಯಪುಸ್ತಕ ಪ್ರವೀಣರ ಮಾತುಗಳನ್ನು ಈ ಐತಿಹಾಸಿಕ ಸಾಕ್ಷ್ಯಗಳು ಸುಳ್ಳು ಮಾಡ್ತಾ ಇವೆಯಾ? ಈಜಿಪ್ಟ್ ಅನ್ನೋ ಮುಸ್ಲಿಮರ ನಾಡಲ್ಲಿ ಬುದ್ಧ ನೆಲೆ ನಿಂತಿದ್ದಾದರೂ ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ಈಜಿಪ್ಟ್ನ ಬಂದರು ನಗರಿ. ಅಲ್ಲಿ ಪ್ರಾಚೀನ ನಾಗರಿಕತೆಯ ಕುರುಹುಗಳು ಸಿಕ್ಕಿದ ಕಾರಣದಿಂದ ವಿಶ್ವದ ನಾನಾ ಭಾಗಗಳಿಂದ ಬಂದಿದ್ದ ಸಂಶೋಧಕರು ಆ ನೆಲದಲ್ಲಿ ಉತ್ಖನನವನ್ನು ಮಾಡ್ತಾ ಇದ್ರು. ಅಂಥ ಹೊತ್ತಲ್ಲಿ ಅಮೆರಿಕಾದ ದಲವೇರ್ ವಿಶ್ವವಿದ್ಯಾಲಯದ ಸಂಶೋಧಕರಿಗೆ ಒಂದು ಅಚ್ಚರಿ ಕಾದಿತ್ತು. ಈಜಿಪ್ಟ್ನ ಆ ನಗರದಲ್ಲಿ ಗ್ರೀಕ್ ಹಾಗೂ ರೋಮ್ ಸಾಮ್ರಾಜ್ಯಗಳ ಜೊತೆಗೆ ಈಜಿಪ್ಟ್ನ ಫೆರೋಗಳಿಗೆ ಸಂಬಂಧಪಟ್ಟ ವಸ್ತುಗಳು ಸಿಗಬಹುದು ಅಂತ ಅವರೆಲ್ಲ ಹುಡುಕಾಟ ನಡೆಸ್ತಾ ಇದ್ರೆ ಅಲ್ಲಿ ಮಾರ್ಬಲ್ನಿಂದ ಮಾಡಲಾದ ವಿಗ್ರಹವೊಂದು ಅವರ ಕಣ್ಣಿಗೆ ಬಿತ್ತು. ಅದು ಕೂಡ ಅಲೆಕ್ಸಾಂಡರ್ಗೋ, ಜೂಲಿಯಸ್ ಸೀಸರ್ಗೋ, ಅಗಸ್ಟಸ್ಗೋ ಸೇರಿದ್ದ ವಸ್ತು ಆಗಿರಬಹುದು ಅಂತ ಅವರು ನಿಧಾನವಾಗಿ ಅದನ್ನು ಭೂಮಿಯಿಂದ ಶೋಧಿಸಿದ್ರು. ಅದನ್ನು ಸಂಪೂರ್ಣವಾಗಿ ಮೇಲಕ್ಕೆತ್ತಿ ಅದಕ್ಕೆ ಮೆತ್ತಿದ್ದ ಮಣ್ಣನ್ನು ತೆಗೆದು ಕೂಡಲೇ ಅಲ್ಲಿದ್ದವರ ಮುಖದಲ್ಲಿ ಅಚ್ಚರಿ ಮಿನುಗ್ತಾ ಇತ್ತು. ಯಾಕೆಂದ್ರೆ ಅದು ಯಾವುದೋ ಗ್ರೀಕ್ ದೇವತೆಯ ವಿಗ್ರಹನೋ ಅಥವಾ ಯಾವ ರೋಮನ್ ವೀರನ ವಿಗ್ರಹವೂ ಆಗಿರಲಿಲ್ಲ. ಅದು ಭಾರತೀಯ ರಾಜಕುಮಾರನೊಬ್ಬನ ವಿಗ್ರಹ. ಲೋಭ, ಮೋಹ, ಕಾಮ, ಕ್ರೋಧ, ಮದಮತ್ಸರಗಳನ್ನ ಬಿಟ್ಟು ರಾಜ್ಯವನ್ನ ತ್ಯಜಿಸಿ ಜಗವೆಲ್ಲ ಮಲಗಿದ್ದಾಗ ಕಗ್ಗತ್ತಲಿನ ರಾತ್ರಿ ಜ್ಞಾನ ಮತ್ತು ಮೋಕ್ಷದ ಬೆಳಕನ್ನ ಹುಡುಕ್ತಾ ಹೋದವನ ವಿಗ್ರಹ ಅದು. ಎಸ್, ಅಲ್ಲಿ ನಗ್ತಾ ಇದ್ದವನು ಬುದ್ಧ. ಅದು ಗೌತಮ ಬುದ್ಧನ ವಿಗ್ರಹ. ಗೆಳೆಯರೆ, ಈ ಹಿಂದೆ ಜೀಸಸ್ ತನ್ನ ಅಜ್ಞಾತ ದಿನಗಳಲ್ಲಿ ಭಾರತಕ್ಕೆ ಬಂದಿದ್ನಾ ಅಂತ ಒಂದು ವಿಡಿಯೋ ಮಾಡಿದ್ದೆ. ಆಗ ಸಾಕಷ್ಟು ಕ್ರೈಸ್ತ ಮಿತ್ರರು ಸಿಟ್ಟು ಮಾಡಿಕೊಂಡಿದ್ರು. ಅವರ ಸಿಟ್ಟಿಗೆ ಕಾರಣವಾಗಿದ್ದು ಜೀಸಸ್ ಭಾರತಕ್ಕೆ ಬಂದಿದ್ನಾ ಅನ್ನೋ ಪ್ರಶ್ನೆ ಅಲ್ಲ, ಬದಲಿಗೆ ಬೌದ್ಧ ಧರ್ಮದ ತತ್ವ ಸಿದ್ಧಾಂತಗಳಿಂದ ಪ್ರಭಾವಿತನಾಗಿ ಜೀಸಸ್ ಅಹಿಂಸೆಯನ್ನ ಬೋಧಿಸಿರುವ ಸಾಧ್ಯತೆಗಳ ಬಗ್ಗೆ ಒಂದಷ್ಟು ವಿದೇಶಿ ವಿದ್ವಾಂಸರ ಅಧ್ಯಯನಗಳನ್ನ, ಅಭಿಪ್ರಾಯಗಳನ್ನ ನಾನು ಉಲ್ಲೇಖಿಸಿದ್ದು ಅವರಿಗೆ ಸಿಟ್ಟು ತರಿಸಿತ್ತು. ಎಲ್ಲಿಯ ಜೆರೂಸಲೇಮು, ಎಲ್ಲಿಯ ಭಾರತ? ಅವತ್ತಿಗೆ ಹೇಗೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಆಯಿತು? ಅವತ್ತು ಭಾರತದಲ್ಲಿನ ಬೌದ್ಧ ಮತದ ಬಗ್ಗೆ ಜೀಸಸ್ಗೆ ಗೊತ್ತಾಗೋದಕ್ಕೇನು ಇಂಟರ್ನೆಟ್ ಆಯಿತು ಅಂತ ಕೆಲವರು ಪ್ರಶ್ನೆ ಮಾಡಿದ್ರು. ಇನ್ನೊಂದಿಬ್ರು ಮಹಾನುಭಾವರು ಅದು ಎಲ್ಲಿಂದಲೋ ಫೋನ್ ಕೂಡ ಮಾಡಿದ್ರು. ನೀನ್ ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿದ್ರು. ಇನ್ನು 15 ದಿನಗಳಲ್ಲಿ ನಿನ್ನ ನಾಲಿಗೆನೇ ಬಿದ್ದು ಹೋಗ್ಬಿಡುತ್ತೆ ಅಂತ ನನಗೆ ಶಾಪ ಕೂಡ ಕೊಟ್ಟರು. ಎಲ್ಲ ಮೂರ್ಖರಿಗೂ ಪ್ರತಿ ಬಾರಿ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನಾನು ಕೂಡ ನಕ್ಕು ಅವರ ಅಜ್ಞಾನಕ್ಕೆ ಸಂತಾಪವನ್ನು ಸೂಚಿಸಿ ಸುಮ್ಮನಾಗಿದ್ದೆ. ಈಗ ಬರೀ ನಾನಲ್ಲ, ಈಜಿಪ್ಟ್ನ ಉತ್ಖನನದಲ್ಲಿ ಸಿಕ್ಕ ವಿಗ್ರಹ ಹೇಳ್ತಾ ಇದೆ, ಅವತ್ತು ಬೌದ್ಧ ಧರ್ಮ ಬರೀ ಪೂರ್ವಕ್ಕೆ ಮಾತ್ರ ಅಲ್ಲ, ಪಶ್ಚಿಮಕ್ಕೆ ಕೂಡ ಹೋಗಿತ್ತು. ಈಗ ಸಿಕ್ಕಿರೋ ವಿಗ್ರಹ ಸುಮಾರು 2000 ವರ್ಷಗಳ ಹಿಂದಿನದ್ದು ಅಂತ ಹೇಳಲಾಗ್ತಾ ಇದೆ. ಅಂದರೆ ಸರಿಸುಮಾರು 1ನೇ ಶತಮಾನಕ್ಕೆ ಸೇರಿರಬಹುದಾದ ವಿಗ್ರಹ ಇದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಅದಕ್ಕೂ ಹಿಂದಿನದ್ದು ಕೂಡ ಇರಬಹುದು. ಇನ್ನಷ್ಟು ಸಂಶೋಧನೆಗಳು ನಡೆದ್ರೆ ವಿಗ್ರಹದ ಕಾಲಮಾನ ಇನ್ನಷ್ಟು ಖಚಿತವಾಗಿ ಗೊತ್ತಾಗುವ ಸಾಧ್ಯತೆಗಳು ಕೂಡ ಇರುತ್ತವೆ. ಇನ್ನು ರೋಮ್ ಸಾಮ್ರಾಜ್ಯದ ಉತ್ತುಂಗ ಕಾಲದ್ದು ಅಂತ ಭಾವಿಸಲಾಗ್ತಾ ಇರುವ ಈ ಬುದ್ಧನ ವಿಗ್ರಹ ಇತಿಹಾಸ ತಜ್ಞರು ಹಾಗೂ ಪುರಾತತ್ವ ವಿಜ್ಞಾನಿಗಳ ಅಚ್ಚರಿಗೆ ಕೂಡ ಕಾರಣ ಆಗ್ತಾ ಇದೆ. ಇದು ಭಾರತದ ಬುದ್ಧನ ವಿಗ್ರಹ ಬಂದರು ನಗರದಲ್ಲಿ ಸಿಕ್ಕಿದೆ. ಅಂದ್ರೆ ಬಹುಶಃ ಯಾರೋ ವ್ಯಾಪಾರಿಗಳು ಈ ವಿಗ್ರಹವನ್ನು ತಗೊಂಡಿಲ್ಲಿಗೆ ಬಂದಿರಬಹುದು, ಅಥವಾ ಇಲ್ಲಿಂದ ಭಾರತಕ್ಕೆ ವ್ಯಾಪಾರಕ್ಕೆ ಹೋದವರಿಗೆ, ರಾಜತಾಂತ್ರಿಕ ಭೇಟಿಗಳಿಗೆ ಹೋದವರಿಗೆ ಭಾರತದ ರಾಜರೋ ಮತ್ತಿನ್ಯಾರೋ ಬಹುಮಾನವಾಗಿ ನೆನಪಿನ ಕಾಣಿಕೆಯಾಗಿ ಈ ವಿಗ್ರಹವನ್ನು ಕೊಟ್ಟಿರಲೂಬಹುದು ಅನ್ನೋ ಒಂದು ಅನುಮಾನ ಬಂತಾದರೂ ಆ ವಿಗ್ರಹ ಮೆಡಿಟರೇನಿಯನ್ ಮಾರ್ಬಲ್ನಿಂದ ನಿರ್ಮಾಣವಾಗಿದೆ ಅನ್ನೋದು ಗೊತ್ತಾದ ಮೇಲೆ ಇದು ಭಾರತದಿಂದ ಇಲ್ಲಿಗೆ ಬಂದ ವಿಗ್ರಹ ಅಲ್ಲ, ಬದಲಿಗೆ ಯುರೋಪ್ನಿಂದ ಇಲ್ಲಿಗೆ ಬಂದಿರಬೇಕು ಅಥವಾ ಈಜಿಪ್ಟ್ನಲ್ಲೇ ಇದು ಕೆತ್ತಲ್ಪಟ್ಟಿರಬೇಕು ಅನ್ನೋ ಅಭಿಪ್ರಾಯಕ್ಕೆ ಬರಲಾಯಿತು. ಹಾಗೆ ರೋಮ್ ಸಾಮ್ರಾಜ್ಯದ ಕಾಲದಲ್ಲಿ ಈಜಿಪ್ಟ್ನ ಈ ಬೆರ್ನಿಕ್ ಪ್ರದೇಶದಲ್ಲಿ ಬುದ್ಧನನ್ನು ಆರಾಧಿಸ್ತಾ ಇದ್ದ ಜನ ಇದ್ದಿರಬಹುದು ಅನ್ನೋ ಅಭಿಪ್ರಾಯಕ್ಕೆ ಅಲ್ಲಿನ ಸಂಶೋಧಕರು ಬಂದರು. ಅಲ್ಲಿ ಉತ್ಖನನ ಮುಂದುವರಿತು. ಬುದ್ಧನಿಗೆ ಸಂಬಂಧಪಟ್ಟ ಇನ್ನೇನಾದರೂ ಸಿಗುತ್ತಾ ಅನ್ನೋ ಕುತೂಹಲದೊಂದಿಗೆ ಸಂಶೋಧನೆಯನ್ನ ಮುಂದುವರಿಸ್ತಾ ಇದ್ದವರಿಗೆ ಅಲ್ಲಿ ಕ್ಲೇ ಟ್ಯಾಬ್ಲೆಟ್ ಒಂದು ಸಿಕ್ತು. ಅದರ ಮೇಲಿದ್ದ ಅಕ್ಷರಗಳು ತುಂಬ ಫೆಮಿಲಿಯರ್ ಅಂತ ಆ ಸಂಶೋಧಕರಿಗೆ ಅನ್ಸೋದಕ್ಕೆ ಶುರುವಾಯಿತು. ಇದು ಅಲ್ಲಿನ ಸಂಶೋಧಕರ ಕುತೂಹಲವನ್ನು ಇನ್ನಷ್ಟು ಹೆಚ್ಚು ಮಾಡ್ತು. ಅವರು ಆ ಭೂಮಿಯಲ್ಲಿ ಇನ್ನಷ್ಟು ವಸ್ತುಗಳನ್ನು ಹುಡುಕ್ತಾ ಹೊರಟರು. ಮಣ್ಣಿನ ಪದರಗಳು ಕರಗ್ತಾ ಇದ್ದ ಹಾಗೆ ಅಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದ ಸಾಕಷ್ಟು ರಹಸ್ಯಗಳು ಹೊರಬರೋದಕ್ಕೆ ಶುರುವಾದವು. ದಕ್ಷಿಣ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂತ ಗುರುತಿಸಲ್ಪಡುವ ಶಾತವಾಹನರ ಕಾಲದ ನಾಣ್ಯಗಳಲ್ಲಿ ಪತ್ತೆಯಾದವು.
ಅಲ್ಲಿಗೆ ಈಜಿಪ್ಟ್ನ ಬಂದರು ನಗರ ಭಾರತದ ಜೊತೆಗೆ, ಭಾರತೀಯ ಸಂಸ್ಕೃತಿ ನಂಬಿಕೆಗಳ ಜೊತೆಗೆ ಒಂದು ಸಂಬಂಧವನ್ನು ಹೊಂದಿತ್ತು ಅನ್ನೋದಕ್ಕೆ ಅಲ್ಲಿ ಐತಿಹಾಸಿಕ ಸಾಕ್ಷ್ಯಗಳು ಸಿಕ್ಕಿದ್ವು. ಗೆಳೆಯರೆ, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಬರ್ನಿಕ್ ನಗರ. ಇದೊಂದು ಕರಾವಳಿ ತೀರ ಪ್ರದೇಶ. ಇದು ಕೆಂಪು ಸಮುದ್ರದ ದಡದಲ್ಲಿದೆ. ಸುಡಾನ್ ಮತ್ತು ಈಜಿಪ್ಟ್ನ ಗಡಿ ಭಾಗಕ್ಕೆ ಹತ್ತಿರ ಇರೋ ಸಲಾತೀನ್ ನಗರದಿಂದ ಕೆಲವು ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ ಈ ಬರ್ನಿಕ್ ನಗರ. ಇದು 1ನೇ ಶತಮಾನದಲ್ಲಿ ಪ್ರಮುಖ ವ್ಯಾಪಾರಿ ಕೇಂದ್ರವಾಗಿತ್ತಾ ಅನ್ನೋ ಅನುಮಾನಗಳನ್ನು ಕೂಡ ಸಂಶೋಧಕರೀಗ ಹೊರಹಾಕ್ತಾ ಇದ್ದಾರೆ. ಅದಕ್ಕೆ ಕಾರಣವಾಗ್ತಾ ಇರೋದು ಈಗಲ್ಲಿ ಸಿಕ್ಕಿರುವ ವಸ್ತುಗಳು ಹಾಗೂ ಬೌದ್ಧ ದೇವಾಲಯ ಇರಬಹುದು ಅಂತ ಹೇಳಲಾಗ್ತಾ ಇರುವ ಒಂದು ಪುರಾತನ ಕಟ್ಟಡದ ಅವಶೇಷ. ಗೆಳೆಯರೆ, ಈ ಎಲ್ಲ ಅಂಶಗಳು ಒಂದು ವಿಷಯನ ಸ್ಪಷ್ಟಪಡಿಸುತ್ತವೆ. ಭಾರತಕ್ಕೆ ಅರಬರು ಕಾಲಿಡೋದಕ್ಕೂ ಮುನ್ನ, ಭಾರತಕ್ಕೆ ಐರೋಪ್ಯರು ಬರೋದಕ್ಕೂ ಮುನ್ನ ಭಾರತದ ವ್ಯಾಪಾರ ಐರೋಪ್ಯ ದೇಶಗಳ ಜೊತೆಗೆ ನಡೀತಾ ಇತ್ತು. ಯೇಸುಕ್ರಿಸ್ತ ಹುಟ್ಟೋದಿಕ್ಕೂ ಮೊದಲೇ ಭಾರತದ ವ್ಯಾಪಾರ ವ್ಯವಹಾರಗಳು ಪಶ್ಚಿಮಕ್ಕೆ ವಿಸ್ತರಿಸಿದ್ವು. ಅವತ್ತಿಗೆ ಇವತ್ತಿನ ಹಾಗೆ ಮಧ್ಯಪ್ರಾಚ್ಯ ಅನ್ನೋದಿರಲಿಲ್ಲ. ಅಲ್ಲಿದ್ದದ್ದು ಪರ್ಷಿಯಾ, ಈಜಿಪ್ಟ್, ಗ್ರೀಕ್ ಹಾಗೂ ರೋಮ್ ಸಾಮ್ರಾಜ್ಯಗಳು ಮಾತ್ರ. ಹೀಗಾಗಿ ಭಾರತದ ವ್ಯಾಪಾರ ಪರ್ಷಿಯಾ ಜೊತೆ ನಡೀತಾ ಇತ್ತು, ಈಜಿಪ್ಟ್ ಜೊತೆ ನಡೀತಾ ಇತ್ತು, ರೋಮನ್ನರ ಜೊತೆ ನಾವು ವ್ಯಾಪಾರ ಮಾಡ್ತಾ ಇದ್ವಿ, ಗ್ರೀಕರ ಜೊತೆ ಭಾರತಕ್ಕೆ ಗಾಢವಾದ ಸಂಬಂಧಗಳು ಕೂಡ ಇತ್ತು. ವಿಶೇಷ ಅಂದರೆ ಈ ಬಂದರು ನಗರವನ್ನು ನೋಡಿದಾಗ, ಇಲ್ಲಿನ ವ್ಯವಸ್ಥೆಗಳನ್ನು ಗಮನಿಸಿದಾಗ ಅವತ್ತಿಗೆ ಭಾರತ ಓಲ್ಡ್ ಸಿಲ್ಕ್ ರೋಡ್ ಅನ್ನು ಮಾತ್ರ ಅಲ್ಲದೆ ಹಡಗುಗಳ ಮೂಲಕ ಸಮುದ್ರ ವ್ಯಾಪಾರವನ್ನು ಕೂಡ ಮಾಡ್ತಾ ಇತ್ತು ಅನ್ನೋದಿಲ್ಲಿ ಸ್ಪಷ್ಟವಾಗುತ್ತೆ. ಈ ಹಿಂದೆ ಪಾಂಡ್ಯ ಮತ್ತು ಚೋಳ ಅರಸರ ಬಗ್ಗೆ ನಿಮಗೆ ಹೇಳುವಾಗ 1ನೇ ಶತಮಾನದ ಕಾಲದಲ್ಲಿ ರೋಮ್ ಸಾಮ್ರಾಟ ಅಗಸ್ಟಸ್ನ ಆಸ್ಥಾನಕ್ಕೆ ಭಾರತದ ಪಾಂಡ್ಯರು ಹೋಗಿದ್ರು ಮತ್ತು ರೋಮ್ನಿಂದ ಪಾಂಡ್ಯರ ಆಸ್ಥಾನಕ್ಕೆ ಕೂಡ ರಾಯಭಾರಿಗಳು ಬರ್ತಾ ಇದ್ರು ಅನ್ನೋ ಮಾಹಿತಿಯನ್ನ ನಿಮಗೆ ಹೇಳಿದ್ದೆ. ಈಗ 1ನೇ ಶತಮಾನಕ್ಕಿಂತಲೂ ಹಳೆಯದಾದ ಬುದ್ಧನ ವಿಗ್ರಹ ಹಾಗೂ ಶಾತವಾಹನರ ಕಾಲದ ನಾಣ್ಯಗಳು ಸಿಕ್ಕಿರೋದು ಅಲ್ಲಿ ಪಾಂಡ್ಯರಿಗಿಂತಲೂ ಮೊದಲೇ. ದಕ್ಷಿಣ ಭಾರತದ ಶಾತವಾಹನರು ಈ ರೋಮನ್ನರೊಂದಿಗೆ ವ್ಯಾಪಾರ ವ್ಯವಹಾರಗಳನ್ನು ಇಟ್ಟುಕೊಂಡಿದ್ರು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಇನ್ನು ಅವತ್ತಿಗೆ ಭಾರತದಿಂದ ಆನೆಯ ದಂತಗಳನ್ನ, ಬಟ್ಟೆಗಳನ್ನ, ಹಾಗೆ ಕಾಳು ಮೆಣಸು ಸೇರಿದ ಹಾಗೆ ಸಾಕಷ್ಟು ಸಾಂಬಾರು ಪದಾರ್ಥಗಳನ್ನ ರೋಮ್ಗೆ ತಗೊಂಡು ಹೋಗಿ ಮಾರಾಟ ಮಾಡಲಾಗ್ತಾ ಇತ್ತು ಅನ್ನೋ ಅಂಶ ಕೂಡ ಬೆಳಕಿಗೆ ಬಂದಿದೆ. ಅಲ್ಲದೆ ಈ ಬಂದರು ಪ್ರದೇಶಗಳಲ್ಲಿ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಾ ಇದ್ದ ಒಂದಷ್ಟು ವರ್ತಕರು ಕಾಲಕ್ರಮೇಣ ಇಲ್ಲಿ ನೆಲೆ ನಿಲ್ಲೋದಕ್ಕೆ ಶುರು ಮಾಡಿದ್ರು. ಅವರು ತಮ್ಮದೇ ಆದ ವ್ಯಾಪಾರಿ ಕೇಂದ್ರಗಳನ್ನ ಅಲ್ಲಿ ಸ್ಥಾಪನೆ ಮಾಡಿಕೊಂಡ್ರು. ಯುರೋಪ್ನ ಜೊತೆ ವ್ಯಾಪಾರ ವ್ಯವಹಾರಗಳನ್ನು ಕೂಡ ಆರಂಭ ಮಾಡಿದ್ರು. ರೋಮ್ ಮತ್ತು ಭಾರತದ ನಡುವಿನ ವ್ಯಾಪಾರದ ಕೊಂಡಿಯಾಗಿ ಈಜಿಪ್ಟ್ ಕಾರ್ಯನಿರ್ವಹಿಸ್ತಾ ಇತ್ತು ಅನ್ನೋ ಅಂಶಗಳು ಕೂಡ ಈ ಉತ್ಖನನದಿಂದ ಹೊರಬೀಳ್ತಾ ಇವೆ. ಇನ್ನು ಈಗ ಸಿಕ್ಕಿರುವ ಬುದ್ಧನ ವಿಗ್ರಹ, ಸಂಸ್ಕೃತದ ಮಣ್ಣಿನ ಶಾಸನ ಹಾಗೂ ಶಾತವಾಹನರ ಕಾಲದ ನಾಣ್ಯಗಳು ಜಗತ್ತಿನ ಸಂಶೋಧಕರ ಕಣ್ಣರಳು ಹಾಗೆ ಮಾಡ್ತಾ ಇವೆ. ಆಸ್ಟ್ರೇಲಿಯಾದ ಸಂಶೋಧಕರು ಇದೊಂದು ಮಹತ್ವದ ಉತ್ಖನನ ಅಂತ ಹೇಳ್ತಾ ಇದ್ರೆ, ವಾಷಿಂಗ್ಟನ್ ವಿಶ್ವವಿದ್ಯಾಲಯದ ಸಂಸ್ಕೃತ ಭಾಷೆಯ ಪ್ರೊಫೆಸರ್ ಈಜಿಪ್ಟ್ ಅಲ್ಲಿ ಸಂಸ್ಕೃತದ ಶಾಸನಗಳು ಸಿಕ್ಕಿರೋದು ಆಧುನಿಕ ಇತಿಹಾಸದ ಬಗ್ಗೆ ಹೊಸ ಭಾಷ್ಯವನ್ನ ಬರೆಯಲಿದೆ ಅನ್ನೋ ಮಾತುಗಳನ್ನಾಡಿದ್ದಾರೆ. ಹೀಗೆ ಸಾಕಷ್ಟು ಪುರಾತತ್ವ ತಜ್ಞರು, ಸಂಶೋಧಕರು ಈಜಿಪ್ಟ್ನ ಬೆರ್ನಿಕ್ ಅಲ್ಲಿ ಸಿಕ್ಕಿರುವ ಪುರಾತನ ವಸ್ತುಗಳನ್ನ ಅಚ್ಚರಿಯ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ. ಇನ್ನು ಇಲ್ಲಿ ಸಿಕ್ಕಿರೋ ಬುದ್ಧನ ವಿಗ್ರಹ ಅತ್ಯಂತ ಸುಂದರವಾಗಿದೆ. ಬುದ್ಧ ಧರಿಸಿರುವ ಬಟ್ಟೆಗಳನ್ನು ಕೂಡ ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಲಾಗಿದೆ. 28 ಇಂಚುಗಳಷ್ಟು ಎತ್ತರದ ಈ ವಿಗ್ರಹದಲ್ಲಿ ಬುದ್ಧನ ತಲೆಯ ಹಿಂದೆ ಸೂರ್ಯನನ್ನು ಹೋಲುವ ಪ್ರಭಾವಳಿಯನ್ನ ಕೆತ್ತಲಾಗಿದೆ. ಇನ್ನು ಇದು ಬುದ್ಧನ ಚಲನೆಯನ್ನು ಕೂಡ ತೋರಿಸ್ತಾ ಇದ್ದು, ಬುದ್ಧನ ಎಡಗೈಯಲ್ಲಿ ಒಂದು ಕಮಂಡಲ ಕೂಡ ಇದೆ. ಇನ್ನು ಈ ವಿಗ್ರಹವನ್ನ ಇಷ್ಟೊಂದು ಸೂಕ್ಷ್ಮವಾಗಿ ಕೆತ್ತಿರೋದನ್ನ ನೋಡ್ತಾ ಇದ್ರೆ ಈ ಬರ್ನಿಕ್ ನಗರದಲ್ಲಿ ಅತ್ಯದ್ಭುತವಾದ ಕುಶಲಕರ್ಮಿಗಳಿದ್ರ ಅಥವಾ ಇದನ್ನ ಕೆತ್ತಿದ ಶಿಲ್ಪಿಗಳು ಕೂಡ ಭಾರತದಿಂದಲೇ ಅಲ್ಲಿಗೆ ಹೋದವರ ಅನ್ನೋ ಅನುಮಾನ ಬಾರದೇ ಇರೋದಿಲ್ಲ. ಯಾಕೆಂದ್ರೆ ಈ ಶಿಲ್ಪದ ಮುಖ ಈಜಿಪ್ಷಿಯನ್, ರೋಮನ್ ಅಥವಾ ಗ್ರೀಕ್ ಲಕ್ಷಣಗಳನ್ನ ಹೊಂದಿಲ್ಲ. ಇದು ಶುದ್ಧ ಭಾರತೀಯ ಲಕ್ಷಣವನ್ನ ಹೊಂದಿರುವ ವಿಗ್ರಹ. ಹೀಗಾಗಿ ಇದನ್ನ ಕೆತ್ತಿದ್ದು ಭಾರತದ ಶಿಲ್ಪಿಗಳ ಅನ್ನೋ ಸಂಶಯ ಕೂಡ ಇಲ್ಲಿ ಖಂಡಿತ ಮೂಡುತ್ತೆ. ಗೆಳೆಯರೆ, 2500 ವರ್ಷಗಳ ಹಿಂದೆ ಜಗವೆಲ್ಲ ಮಲಗಿದ್ದಾಗ ಎದ್ದು ಹೊರಬಿದ್ದ ಬುದ್ಧ ಹೊಸದೊಂದು ತತ್ವ ಹುಟ್ಟೋದಿಕ್ಕೆ ಕಾರಣನಾದ. ಬುದ್ಧನ ತತ್ವಗಳು ಜನರನ್ನ ಎಷ್ಟು ಆಕರ್ಷಿಸಿದ್ವು ಅಂದ್ರೆ, ಭಾರತದಲ್ಲಿ ಜನಿಸಿದ ಬೌದ್ಧ ತತ್ವಗಳು ನೇಪಾಳ, ಚೈನಾ, ಮಂಗೋಲಿಯಾ, ರಷ್ಯಾದ ಕೆಲ ಭಾಗಗಳು, ಸೆಂಟ್ರಲ್ ಏಷ್ಯಾ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಇರಾನ್ನ ಕೆಲ ಭಾಗಗಳು, ಬಾಂಗ್ಲಾ, ಮ್ಯಾನ್ಮಾರ್, ಥಾಯ್ಲ್ಯಾಂಡ್, ಇಂಡೋನೇಷ್ಯಾ, ಮಲೇಷ್ಯಾ, ಸಿಂಗಪೂರ್, ವಿಯೆಟ್ನಾಂ, ಕಾಂಬೋಡಿಯಾ,
ಫಿಲಿಪೈನ್ಸ್ ಹಾಗೂ ಜಪಾನ್ಗಳಲ್ಲಿ ಕೂಡ ನಾವಿವತ್ತು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆಗ್ನೇಯ ಏಷ್ಯಾ ದೇಶಗಳಲ್ಲಿ ಬುದ್ಧಿಸಂ ಅನ್ನೋದು ಪ್ರಮುಖ ಧಾರ್ಮಿಕ ಮತವಾಗಿ ಗುರುತಿಸಿಕೊಳ್ಳುತ್ತೆ. ಭಾರತದಲ್ಲಿ ಕೂಡ ಸಾಕಷ್ಟು ಬೌದ್ಧ ಪಂಥದ ಅನುಯಾಯಿಗಳಿದ್ದಾರೆ. ಈಗ ಈಜಿಪ್ಟಲ್ಲಿ ಕೂಡ ಬುದ್ಧಿಸಂ ಇತ್ತು ಅನ್ನೋದನ್ನ ಹೇಳೋದಕ್ಕೆ ಈ ಶಿಲ್ಪ ಕಾರಣ ಆಗ್ತಾ ಇದೆ. ಹೀಗಾಗಿ ಶತಮಾನಗಳ ಹಿಂದೆನೆ ಭಾರತ ವಿಶ್ವಕ್ಕೆ ಗುರುವಾಗಿತ್ತು ಅಂತ ಹೇಳಿದ್ರೆ ಖಂಡಿತ ತಪ್ಪೇನಾಗೋದಿಲ್ಲ. ಇನ್ನು ಈಗ ಸಿಕ್ಕಿರೋ ವಸ್ತುಗಳು ಮತ್ತು ಉತ್ಖನನ ನಡೆದಿರುವ ಪ್ರದೇಶವನ್ನ ಪ್ರವಾಸೋದ್ಯಮದ ಕೇಂದ್ರವಾಗಿ ಅಭಿವೃದ್ಧಿಪಡಿಸೋದಕ್ಕೆ ಈಜಿಪ್ಟ್ ಮುಂದಾಗ್ತಾ ಇದೆ. ಆ ಮೂಲಕ ಅವರು ಭಾರತೀಯರನ್ನ ಮತ್ತು ಬೌದ್ಧ ದೇಶಗಳ ಪ್ರವಾಸಿಗರನ್ನ ತಮ್ಮ ದೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋ ಹಾಗೆ ಮಾಡುವ ಪ್ಲಾನ್ನಲ್ಲಿದ್ದಾರೆ. ಈಜಿಪ್ಟ್ ಅಂದರೆ ಬರೀ ಪಿರಮಿಡ್ಡುಗಳು ಅಂತ ಜನ ಮಾತಾಡ್ಕೋತಾ ಇದ್ರು. ಅಂಥ ಈಜಿಪ್ಟಲ್ಲಿ ಭಾರತದ ಅಸ್ತಿತ್ವ ಕೂಡ ಇದೆ ಅನ್ನೋದು ಭಾರತೀಯರಿಗೆ ನಿಜಕ್ಕೂ ಹೆಮ್ಮೆಯ ವಿಷಯ. ಗೆಳೆಯರೆ, ಈಗಾಗಲೇ ವಿಶ್ವದ ನಾನಾ ಭಾಗಗಳಲ್ಲಿ ಭಾರತಕ್ಕೆ, ಭಾರತೀಯ ಸಂಸ್ಕೃತಿಗೆ ಸಂಬಂಧಪಟ್ಟ ಸಾಕಷ್ಟು ವಸ್ತುಗಳು ಸಿಕ್ಕಿವೆ. ದಕ್ಷಿಣ ಅಮೆರಿಕಾದಲ್ಲಿ ಇರಾನ್ ಹಾಗೂ ಟರ್ಕಿಗಳಲ್ಲಿ ಶಿವಲಿಂಗಗಳು ಪತ್ತೆಯಾಗಿವೆ. ಆಗ್ನೇಯ ಏಷ್ಯಾ ದೇಶಗಳಲ್ಲಿ ದೇವಾಲಯಗಳೇ ಸಿಗ್ತಿವೆ. ಹೀಗಾಗಿ ಭಾರತದ ಸರ್ಕಾರ ಈ ಬಗ್ಗೆ ಇನ್ನಷ್ಟು ಮುತುವರ್ಜಿಯನ್ನು ವಹಿಸಿ ವಿಶ್ವದ ನಾನಾ ಕಡೆಗಳಲ್ಲಿ ಸಿಕ್ಕಿರುವ ಭಾರತೀಯ ಸಂಸ್ಕೃತಿಯ ಅವಶೇಷಗಳನ್ನು ಕಾಪಾಡುವ ಕೆಲಸವನ್ನು ಮಾಡಬೇಕು. ಯಾವ ದೇಶದಲ್ಲಿ ಉತ್ಖನನ ನಡೆಸೋದಕ್ಕೆ ಅವರಿಗೆ ಕಷ್ಟ ಆಗುತ್ತೋ ಅಂಥ ದೇಶಗಳಲ್ಲಿ ಭಾರತವೇ ಸಂಶೋಧಕರ ತಂಡಗಳನ್ನು ಕಳುಹಿಸಿ ಉತ್ಖನನ ನಡೆಸೋ ಮೂಲಕ ಭಾರತೀಯ ಸಂಸ್ಕೃತಿ ಮತ್ತು ಇತಿಹಾಸದ ಆಳ ಅಗಲಗಳೆಷ್ಟು ಅನ್ನೋದನ್ನ ಜಗತ್ತಿನ ಮುಂದಿಡಬೇಕು. ಆದರೆ ನಮ್ಮ ಸರ್ಕಾರಗಳಿಗೆ ಭಾರತದಲ್ಲೇ ಇನ್ನೂ ಸರಿಯಾಗಿ ಉತ್ಖನನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸ್ವಾತಂತ್ರ್ಯ ಒಂದು 75 ವರ್ಷಗಳ ನಂತರನೂ ನೀರು, ಚರಂಡಿ, ರೋಡು ಇವುಗಳನ್ನು ಮೀರಿ ನಾವು ಒಂದೇ ಒಂದು ಹೆಜ್ಜೆ ಮೇಲಕ್ಕೆ ಹತ್ತೋದಕ್ಕಾಗಿಲ್ಲ. ವರ್ಷಕ್ಕೆರಡು ಚುನಾವಣೆಗಳು, ಅದರಲ್ಲೊಂದಿಷ್ಟು ಫ್ರೀ ಆಶ್ವಾಸನೆಗಳು, ಇದರಲ್ಲೇ ಕಾಲ ಕಳೆಯೋ ಭಾರತದ ಆಡಳಿತ ವ್ಯವಸ್ಥೆಗೆ ಕೋಟ್ಯಂತರ ರೂಪಾಯಿ ಲಂಚ ಕೊಟ್ಟು ವಿಶ್ವವಿದ್ಯಾಲಯಗಳಿಗೆ ಬಂದು ಕೂತ್ಕೊಳ್ಳೋ ಕುಲಪತಿಗಳು, ಅಧ್ಯಾಪಕ ವರ್ಗ ಇರೋ ದೇಶದಲ್ಲಿ ನಿಜ ಭಾರತದ ಇತಿಹಾಸವನ್ನು ಮರೆತು ಬರೀ ಗುಲಾಮಗಿರಿಯನ್ನೇ ಚರಿತ್ರೆ ಅಂತ ನಮ್ಮ ಮಕ್ಕಳಿಗೆ ಬೋಧಿಸುವ ಶಿಕ್ಷಕ ವರ್ಗ ಇರೋ ದೇಶದಲ್ಲಿ, ರಾಜಕೀಯ ಪಕ್ಷಗಳ ಜೊತೆ ಗುರುತಿಸಿಕೊಂಡ ಗುಲಾಮರೇ ಪಠ್ಯಗಳನ್ನು ರೂಪಿಸುವ ಪ್ರಬುದ್ಧರಂತೆ ಮಾನ್ಯತೆ ಪಡೆದು ಮೆರೆದಾಡಿದ ದೇಶದಲ್ಲಿ ನಿಜ ಇತಿಹಾಸದ ಶೋಧನೆ, ಉತ್ಖನನಗಳು, ಅದರಲ್ಲೂ ವಿದೇಶಗಳಲ್ಲಿ ಉತ್ಖನನಗಳು, ಭಾರತದ ಚರಿತ್ರೆಯನ್ನು ಹುಡುಕುವ ಕೆಲಸ, ಇದೆಲ್ಲ ಯಾವತ್ತಿಗೆ ತಾನೇ ಸಾಧ್ಯ ಆಗಬೇಕು. ಇದು ಗೆಳೆಯರೆ ಈಜಿಪ್ಟಲ್ಲಿ ಸಿಕ್ಕಿರೋ ಬುದ್ಧನ ವಿಗ್ರಹದ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.